ಮುಂದಿನ ಸುದ್ದಿಗೆ ಹೋಗೋಣ. ಇವತ್ತು ಗುರುವಾರ, ಪ್ರತಿ ಗುರುವಾರನೂ ಕ್ಯಾಬಿನೆಟ್ ಇರುತ್ತೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಗಲಾಟೆ ಆಗಿದೆ. ಗಲಾಟೆ ಇನ್ ದ ಸೆನ್ಸ್ ಜೋರು ಮಾತಿಗೆ ಮಾತು ಬೆಳೆದಿದೆ. ಉಳಿದೆಲ್ಲ ದಿನಗಳಲ್ಲಿ ಇಂಥದ್ದು ನಡೆದ್ರೆ ಅದೇನು ಅಷ್ಟು ದೊಡ್ಡ ಸುದ್ದಿ ಆಗ್ತಿರಲಿಲ್ಲ. ಬಟ್ ಈಗ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ ಇವೆಲ್ಲ ಚರ್ಚೆ ಆಗ್ತಿರುವಾಗ ನಮ್ಮ ರಾಜಕಾರಣಿಗಳು, ಅದರಲ್ಲೂ ಶಾಸಕರುಗಳು, ಮಂತ್ರಿ ಮಹೋದಯರುಗಳು ಎಲ್ಲಿ ಹೋದರು, ಯಾರನ್ನ ಮೀಟ್ ಮಾಡಿದ್ರು, ಎಲ್ಲಿ ತಿಂಡಿ ತಿಂದರು, ಎಲ್ಲಿ ಮಧ್ಯಾಹ್ನದ ಊಟ ಮಾಡಿದ್ರು, ಎಲ್ಲಿ ರಾತ್ರಿ ಊಟ ಮಾಡಿದ್ರು, ಎಲ್ಲವೂ ಸುದ್ದಿನೇ. ಹಾಗೆ ಕ್ಯಾಬಿನೆಟ್ನಲ್ಲಿ ನಡೆದಿರುವುದು ಕೂಡ ಸುದ್ದಿ. ಇದು ಎಚ್ ಸಿ ಮಹದೇವಪ್ಪನವ್ರನ್ನ ಬಿಟ್ಟು ಬೇರೆ ಯಾರು ಮಾಡಿದ್ರು ಇಷ್ಟು ಸುದ್ದಿ ಆಗ್ತಿರಲಿಲ್ಲ. ಎಚ್ ಸಿ ಮಹದೇವಪ್ಪ ಮುಖ್ಯಮಂತ್ರಿಗಳ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ನಾನು ಸುಮಾರು ಸರ್ತಿ ಹೇಳಿದ್ದೀನಿ, ಅವರು ಆಪ್ತ ವಲಯದಲ್ಲಿ ಇದಾರಾ ಇಲ್ವಾ ಅನ್ನೋದು ಪ್ರತಿ ತಿಂಗಳು ನಾವು ಚೆಕ್ ಮಾಡ್ಕೋತಾ ಇರಬೇಕು. 2013ರಿಂದ 2018 ತನಕ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಎಡಗೈ ಬಲಗೈ ಎರಡೂ ಆಗಿದ್ದವರು ಎಚ್ ಸಿ ಮಹದೇವಪ್ಪ. 2018ರಲ್ಲಿ ಕಾಂಗ್ರೆಸ್ ಎಲೆಕ್ಷನ್ ಸೋತ ನಂತರ ಅದು ಯಾಕೋ ಅವ್ರಿಗೂ ಒಂದೇನೋ ಭಿನ್ನಾಭಿಪ್ರಾಯ ಬಂತು, ದೂರ ಆಗಿಬಿಟ್ರು. ಆ ನಂತರ ಮತ್ತೆ ಆತ್ಮೀಯತೆ ಬೆಳೀತು. ತುಂಬ ಸಮರ್ಥವಾಗಿ ಮುಖ್ಯಮಂತ್ರಿಯನ್ನು ಮತ್ತು ಸರ್ಕಾರವನ್ನು ಸಮರ್ಥಿಸಿಕೊಳ್ತಾ ಬಂದರು ಎಚ್ ಸಿ ಮಹದೇವಪ್ಪನವರು. ಈ ಸರ್ಕಾರ ಬಂದ ಮೇಲೂ ಸಮಾಜ ಕಲ್ಯಾಣ ಸಚಿವರವರು. ಆದರೆ ಡಾಕ್ಟರ್ ಯತೀಂದ್ರ ಬೆಳಗಾವಿಯಲ್ಲಿ ಅದೊಂದು ಹೇಳಿಕೆ ಕೊಟ್ಟರಲ್ಲ, ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಅನ್ನುವ ಅರ್ಥ ಬರುವ ಹೇಳಿಕೆ ಅಂದೇನು ಕೊಟ್ಟರಲ್ಲ, ಅದು ಆದ ನಂತರ ಎಚ್ ಸಿ ಮಹದೇವಪ್ಪನವರ ಸ್ಟೇಟ್ಮೆಂಟ್ಗಳೇ ಚೇಂಜ್ ಆಗಿಬಿಟ್ವು. ಯಾರೂ ಅನಿವಾರ್ಯ ಅಲ್ಲ ಅಂದ್ರವರು. ಅಂದರೆ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ ಅಂತ ಅರ್ಥ ಹಾಗೆ ಬರ್ತಿತ್ತು ರೀ. ಅದು ಯಾರೂ ಅನಿವಾರ್ಯ ಅಲ್ಲ. ಇಂದಿರಾ ಗಾಂಧಿಯವರು ತೀರ್ಕೊಂಡಾಗ ಮುಂದೇನು ಅಂತ ಎಲ್ಲರೂ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ರು, 10 ಜನ ಲೀಡರ್ಸ್ ಉಟ್ಕೊಂಡ್ರು ಅಂದರು. ಅದಕ್ಕೆ ಉತ್ತರ ಅನ್ನೋ ಹಾಗೆ ಕೆ ಎನ್ ರಾಜಣ್ಣ ಅವರು ಹೇಳಿದ್ರು, ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಅನಿವಾರ್ಯ ಅಂತ. ಅದಕ್ಕೆ ಎಚ್ ಸಿ ಮಹದೇವಪ್ಪನವ್ರದ್ದು ಮತ್ತೆ ಸ್ಟೇಟ್ಮೆಂಟು. ಆ ಸ್ಟೇಟ್ಮೆಂಟ್ನಲ್ಲಂತೂ ಏನು, ವ್ಯಕ್ತಿ ಪೂಜೆ ಮಾಡಬಾರದು, ವ್ಯಕ್ತಿ ಪೂಜೆಯಿಂದ ಸರ್ವಾಧಿಕಾರಿಗಳ ಸೃಷ್ಟಿಯಾಗ್ತಾರೆ, ಅದರಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಬೀಳುತ್ತೆ ಅಂದರು. ಅದನ್ನು ಹೇಳ್ತಾರವರು, ನಾನು ಹಿಂಗೆ ಯಾಕೆ ಹೇಳಿದೆ ಅಂತ ಅನಲೈಸ್ ಮಾಡಿ ನೀವು ಅಂತ. ಅದರ ಅರ್ಥ ಸತೀಶ್ ಜಾರಕಿಹೊಳಿ ನಮ್ಮ ತಂದೆಯ ಉತ್ತರಾಧಿಕಾರಿ ಅನ್ನುವಂತೆ ಯತೀಂದ್ರ ಅವರು ನೀಡಿರುವ ಸ್ಟೇಟ್ಮೆಂಟು ಎಚ್ ಸಿ ಮಹದೇವಪ್ಪನವ್ರಿಗೆ ಬೇಜಾರು ತರಿಸಿದೆ, ಸಿಟ್ಟು ತರಿಸಿದೆ ಅಂತ ಅಷ್ಟೇ ಅದರ ಅರ್ಥ. ಅಂದರೆ ಅವರೇ ಯಾಕೆ ನಾವೆಲ್ಲ ಇಲ್ವಾ ಅಂತ ಆ ರೀತಿಯಾದ ಅಸಮಾಧಾನ. ಅದು ಬಿಡಿ, ಅದು ನಡೀತಾ ಇದೆ ಅದರ ಪಾಡಿಗದು. ಕ್ಯಾಬಿನೆಟ್ನಲ್ಲಿ ಏನಾಯಿತು? ಕ್ಯಾಬಿನೆಟ್ನಲ್ಲಿ ಇವತ್ತು ಗಂಗಾ ಕಲ್ಯಾಣ ಯೋಜನೆ ವಿಷಯ ಚರ್ಚೆಗೆ ಬಂದಿದೆ. ಇನ್ನು 2 ವರ್ಷ ಎಕ್ಸ್ಟೆಂಡ್ ಮಾಡಿ ಅದನ್ನು ಅಂತ. ಗಂಗಾ ಕಲ್ಯಾಣ ಅಂತ ಸಮಾಜ ಕಲ್ಯಾಣ ಇಲಾಖೆ ಒಂದು ಯೋಜನೆ ನಡೆಸುತ್ತೆ. ಎಸ್ ಸಿ ಸಮುದಾಯದವರಿಗೆ, ಅಥವಾ ಎಸ್ ಟಿನೂ ಇರಬೇಕು ಇಫ್ ಐ ಆಮ್ ನಾಟ್ ರಾಂಗ್, ಎಸ್ ಟಿ ಸಮುದಾಯದವರಿಗೆ ಅವರವರ ಸ್ವಂತ ಜಮೀನುಗಳಲ್ಲಿ ಸರ್ಕಾರ ಬೋರ್ವೆಲ್ ಹಾಕಿಸ್ಕೊಡುತ್ತೆ. ಅದಕ್ಕೆ ಗಂಗಾ ಕಲ್ಯಾಣ ಅಂತಾರೆ. ಹಿಂದುಳಿದ ವರ್ಗದವ್ರಿಗೂ ಇದೆ ಅನ್ಕೊಳ್ತೀನಿ. ಅದನ್ನು ಸರ್ಕಾರ ಬೋರ್ವೆಲ್ ಹಾಕಿಸ್ಕೊಡುತ್ತೆ. ಅಂದರೆ ಪೂರ್ತಿ ಬೋರ್ವೆಲ್ ಹಾಕಿಸಿ ಅದಕ್ಕೆ ಸಬ್ಮರ್ಸಿಬಲ್ ಪಂಪ್ ಹಾಕಿ ಕರೆಂಟ್ ಕನೆಕ್ಷನ್ ತನಕ ಕೊಡೋದು. ಈಗ ಬೋರ್ವೆಲ್ ಹಾಕಿಸೋ ಕಾಂಟ್ರಾಕ್ಟನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಡುತ್ತೆ. ಪಂಪು ಸಮಾಜ ಕಲ್ಯಾಣ ಇಲಾಖೆಯವರು ಕೊಡ್ತಾರೆ, ಸಬ್ಮರ್ಸಿಬಲ್ ಪಂಪು ಅದು ಇದು ಇತ್ಯಾದಿ. ಬಟ್ ಕರೆಂಟ್ ಕನೆಕ್ಷನ್ ಕೊಡಬೇಕಲ್ಲ, ಅದಕ್ಕೆ ವಿದ್ಯುತ್ ಇಲಾಖೆ ಇದೆ, ನಮ್ಮಲ್ಲಿ ಇಂಧನ ಇಲಾಖೆ ಇದೆ. ಇಂಧನ ಇಲಾಖೆಯವರು ಕರೆಂಟ್ ಕನೆಕ್ಷನ್ ಕೊಡಬೇಕು, ಉಚಿತವಾಗಿ ಕೊಡಬೇಕು. ಉಚಿತವಾಗಿ ಅವ್ರು ಹೆಂಗೆ ಕೊಡ್ತಾರೆ? ಸಮಾಜ ಕಲ್ಯಾಣ ಇಲಾಖೆ ಆ ದುಡ್ಡು ಅವ್ರಿಗೆ ಕೊಡುತ್ತೆ. ಅಂದರೆ ಈಗ SC ST OBCಗೆ ಸೇರಿದ 100 ಜನರ ಜಮೀನುಗಳಲ್ಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ ಹೊಡೆಸಿದ್ರೆ ಬೋರ್ವೆಲ್ ಹಾಕಿಸಿದ ದುಡ್ಡನ್ನು, ಡ್ರಿಲ್ಲಿಂಗ್ ಮಾಡಿಸಿದ ದುಡ್ಡನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಡುತ್ತೆ. ಪಂಪ್ ಸೆಟ್ಟನ್ನು ಕಲ್ಯಾಣ ಇಲಾಖೆ ಕೊಡುತ್ತೆ. ಕರೆಂಟ್ ಕನೆಕ್ಷನನ್ನು ಇಂಧನ ಇಲಾಖೆ ಕೊಡುತ್ತೆ. ಅದರ ದುಡ್ಡನ್ನು ಸಮಾಜ ಕಲ್ಯಾಣ ಇಲಾಖೆ ಇಂಧನ ಇಲಾಖೆ ಕೊಡಬೇಕು. ಅದಕ್ಕೊಂದು SCP-TSP ಅಂತ ಒಂದಿದೆ. ಅಂದರೆ SC ST ಸಮುದಾಯದವರು ಎಷ್ಟು % ಇದ್ದಾರೋ ಅಷ್ಟು % ಬಜೆಟ್ನಲ್ಲಿನ ದುಡ್ಡನ್ನು ಅವರಿಗೋಸ್ಕರ ಅಂತ ಎಕ್ಸ್ಕ್ಲೂಸಿವ್ ಆಗಿ ಎತ್ತಿಟ್ಬಿಡ್ತಾರೆ. SCP-TSP ಅದನ್ನು ಅವ್ರಿಗೆ ಖರ್ಚು ಮಾಡಬೇಕು ಅಂತ ಸಮಾಜ ಕಲ್ಯಾಣ ಇಲಾಖೆ ಮಾಡುತ್ತೆ. ಅದನ್ನು ಆ SCP-TSP ದುಡ್ಡಿನ ಅಡಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಬೋರ್ವೆಲ್ಗಳಿಗೆ ಕನೆಕ್ಷನ್ ಕೊಟ್ಟಿದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಇಂಧನ ಇಲಾಖೆಗೆ ದುಡ್ಡು ಕೊಡಬೇಕು. ಆ ದುಡ್ಡು ಕೊಟ್ಟಿಲ್ವಂತೆ. KJ ಜಾರ್ಜ್ ಇಲಾಖೆ ಅದು. ಗಂಗಾ ಕಲ್ಯಾಣ ಯೋಜನೆಯನ್ನು 2 ವರ್ಷ ಮುಂದುವರಿಸಬೇಕು ಅಂತ ಪ್ರಸ್ತಾಪ ಬಂದಾಗ KJ ಜಾರ್ಜ್ ಅವರು ಫಸ್ಟು ಹಿಂದಿನ ಕನೆಕ್ಷನ್ ಕೊಟ್ಟಿದ್ದು ದುಡ್ಡು ಕೊಡ್ರಿ ಅಂದರು. ಹಿಂದಿನ ಕನೆಕ್ಷನ್ ಕೊಟ್ಟಿದ್ದು ದುಡ್ಡು ಕೊಡ್ರಿ ಅಂತ
ನಾವು ಬೋರ್ವೆಲ್ ಹಾಕ್ಸಿದ್ದೀವಿ, ನೀವು ಕರೆಂಟ್ ಕನೆಕ್ಷನ್ನೇ ಕೊಟ್ಟಿಲ್ಲ ಅಂತ ಮಹಾದೇವಪ್ಪನವರು ಹೇಳಿದ್ದಾರೆ. ಅದು ಜೋರು ಕೂಗಾಟದ ಲೆವೆಲ್ಗೆ ಹೋಗ್ಬಿಟ್ಟಿದೆ, ಕೂಗಾಟ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಅದು ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೀವಿ, ನೀವು ದುಡ್ಡು ರಿಲೀಸ್ ಮಾಡ್ತಿಲ್ಲ, SCP-TSP ದುಡ್ಡು ಕೊಡೋದಕ್ಕೆ ಏನು ನಿಮಗೆ ಅಂತ KJ ಜಾರ್ಜ್ ಕೇಳಿದ್ದಾರೆ. SCP-TSP ಅಂದ ತಕ್ಷಣ ಮಹಾದೇವಪ್ಪನವ್ರಿಗೆ ಅದೇನೋ ಕೆಂಡದಂಥ ಕೋಪ ಬಂದುಬಿಡ್ತಂತೆ, ಕೆಂಡದಂಥ ಕೋಪ ಬಂದುಬಿಟ್ಟಿದೆ ಅವರಿಗೆ. SCP-TSP ದುಡ್ಡು ಅನ್ನೋದು ವೆರಿ ಸೆನ್ಸಿಟಿವ್ ಇಶ್ಯೂ ಇಟ್ ಈಸ್. ವಿರೋಧ ಪಕ್ಷಗಳವರು ಯಾವಾಗಲೂ ಆರೋಪ ಮಾಡ್ತಿರ್ತಾರೆ ಸರ್ಕಾರದ ಮೇಲೆ. SCP-TSP ದುಡ್ಡನ್ನು ಬಳಸಬಾರದ ಯೋಜನೆಗಳಿಗೆಲ್ಲ ಬಳಸಿದ್ದೀರಿ. ಬಳಸಬಾರದ ಯೋಜನೆಗಳು ಅಂದರೆ ಎಕ್ಸ್ಕ್ಲೂಸಿವ್ ಆಗಿ SC/ST ಕಮ್ಯುನಿಟಿ ಕೊಡ್ಬೇಕು ಅದನ್ನು. ಅದರಲ್ಲಿ ರೋಡ್ ಮಾಡ್ತೀನಿ ಅಂದರೆ ಎಲ್ಲರೂ ಓಡಾಡೋ ರೋಡ್ ಮಾಡ್ತೀವಿ, ಎಲ್ಲರೂ ಓಡಾಡೋ ಬ್ರಿಡ್ಜ್ ಕಟ್ತೀವಿ ಅಂದ್ರೆ ಆಗೋದಿಲ್ವಂತೆ. ಕೆಲವರು ಹೇಳ್ತಾರೆ, ರೋಡ್ ಮಾಡಿದರೆ SC/ST ಅವ್ರು ಓಡಾಡೋದಿಲ್ವಾ, ಅದರಲ್ಲಿ ಬ್ರಿಡ್ಜ್ ಮಾಡಿದರೆ SC/ST ಅವರು ಹಂಗೆ ಬಳಸೋದಕ್ಕೆ ಬರೋದಿಲ್ಲ. ಎಕ್ಸ್ಕ್ಲೂಸಿವ್ ಆಗಿ ಅವರ ಕಲ್ಯಾಣಕ್ಕಾಗಿಯೇ ಬಳಸಬೇಕಾಗಿರುವ ದುಡ್ಡದು. ಆ ದುಡ್ಡನ್ನು ನಮಗೆ ಯಾಕೆ ಕೊಡ್ತಿಲ್ಲ ಅಂತ KJ ಜಾರ್ಜ್ ಅವರು ಗಲಾಟೆ ಮಾಡಿದ್ದಾರೆ. ಆ ದುಡ್ಡನ್ನು SCP-TSP ದುಡ್ಡನ್ನು ಗ್ಯಾರಂಟಿ ಯೋಜನೆಗಳಿಗೆ ಡೈವರ್ಟ್ ಮಾಡಿದ್ದೀರಿ ಅಂತ ವಿರೋಧ ಪಕ್ಷದವರು ಜೋರು ಗಲಾಟೆನೂ ಮಾಡಿದ್ದಾರೆ. ಯಾಕೆ ಮಾಡಬಾರ್ದು ಅಂತ ಸರ್ಕಾರದಿಂದ ಪ್ರಶ್ನೆಯನ್ನು ಕೇಳ್ತಾರೆ. SC/ST ದುಡ್ಡನ್ನು ಕೊಟ್ಟಿದ್ದೀವಿ ಅದು ಇದು ಅಂತ. ಉತ್ತಮ ರೀತಿಯಲ್ಲಿ ಸಂವಾದ ನಡೀತು ಇವತ್ತು ಅಂತ ಕಾನೂನು ಸಚಿವರು ಹೇಳಿದ್ರು, HK ಪಾಟೀಲ್ ಹೇಳಿದ್ರು. ಕೇಳಿಸ್ಕೊಳ್ಳಿ. ಮಹಾದೇವಪ್ಪನವರು, ಮುನಿಯಪ್ಪನವರು, ನಾನು, ನಮ್ಮ ಕಾರ್ಯದರ್ಶಿಗಳು, ಸೋಷಿಯಲ್ ವೆಲ್ಫೇರ್ ಕಾರ್ಯದರ್ಶಿಗಳು ಎಲ್ಲರೂ ಚರ್ಚೆ ಮಾಡಿ ನಾವು ಮಸೂದೆ ಮಾಡ್ಬೋದೇ, ಕಾನೂನು ಮಾಡ್ಬೋದೇ ಅನ್ನೋದನ್ನು ಚರ್ಚೆ ಮಾಡಿ, ಒಂದು ವೇಳೆ ಮಸೂದೆ ಮಾಡೋದು ಸಾಧ್ಯ ಆದರೆ ಅದನ್ನು ನೀವು ನಾಳೆ ಕ್ಯಾಬಿನೆಟಿಗೆ ತೊಗೊಂಡು ಬನ್ನಿ ಅಂತ ಹೇಳಿದರು. ಆದರೆ ನಿನ್ನೆ ಆ ಸಭೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಮಾನ್ಯ ಮಹಾದೇವಪ್ಪನವರು ಲಭ್ಯ ಇರಲಿಲ್ಲ, ಅವ್ರು ಬೇಗ ಹೋಗಿದ್ದರು. ಆ ಹಿನ್ನೆಲೆಯೊಳಗೆ ನಾವು ಮುಂದೆ ಹಾಕಿದ್ದೇವೆ. ಇನ್ನೊಂದು 2-3 ದಿವಸದಲ್ಲಿ ಮತ್ತೆ ಸಭೆ ಮಾಡ್ತೀವಿ. ಮುಂದಿನ ಕ್ಯಾಬಿನೆಟ್ ಹೊತ್ತಿಗೆ ಆ ಮಸೂದೆಯನ್ನು ತರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ನಿರ್ಣಯ ಮಾಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.